ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ತಿಂಡಿಗೆ ಚಿಕನ್ ಬಿರಿಯಾನಿ ಮಾಡಿದ್ದೆ. ಸೊ ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕೋದಿದೆ, ಅಲ್ಲಿಗೆ ಬೇರೆ ಹೋಗಬೇಕು. ಮತ್ತು ನಾನು ಹ್ಯಾಪಿ ಪ್ಲ್ಯಾನೆಟ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದೆ. ಅದು ಬಾತ್ರೂಮ್ ಎಲ್ಲ ಹೇಗೆ ಕ್ಲೀನ್ ಆಗುತ್ತೆ ಅಂತ ನಾನು ಇವತ್ತು ಅದನ್ನು ಟ್ರೈ ಮಾಡಬೇಕು. ಸೊ ಹಾಗಾಗಿ ಅದೊಂದು ವಿಡಿಯೋ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಮತ್ತು ಪೋಲಿಯೋ ಡ್ರಾಪ್ಸ್ ಇವತ್ತು ಡೈಲಿ ಲಾಗ್ ಏನೇನಾಗುತ್ತೋ ಅದನ್ನು ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ನಮ್ಮ ಮನೇಲಿ ಬಾತ್ರೂಮ್ ಟ್ಯಾಪೆಲ್ಲ ಹಾಳಾಗೋಗಿತ್ತು. ವೈಟ್ ಸ್ಟೇನ್ಸ್ ಎಲ್ಲ ತುಂಬ ಇತ್ತು, ಆಮೇಲೆ ಹಾರ್ಟ್ ಸ್ಟೇನ್ಸ್ ಎಲ್ಲ, ಮತ್ತು ಟೈಲ್ಸು ಕೂಡ ಎಲ್ಲ ಹಾಳಾಗಿಬಿಟ್ಟಿತ್ತು. ಸೊ ಹಾಗಾಗಿ ಅಮೆಜಾನಿಂದ ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದು ಇದು ಟ್ಯಾಪ್ ಕ್ಲೀನರ್ ತರಿಸಿದೆ. ಸೊ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಟೈಮ್ ತೊಗೊಂಡಿರೋದು ಇದು. ಈ ಲಿಕ್ವಿಡ್ ಒಂಥರ ನೊರೆ ಥರ ಇರುತ್ತೆ. ಇದನ್ನು ತುಂಬ ಹಾರ್ಟ್ ಸ್ಟೇನ್ಸ್ ಅಂದರೆ ಟ್ಯಾಪ್ಗಾಗಿರ್ಬೋದು, ಟೈಲ್ಸ್ಗಾಗಿರ್ಬೋದು, ಯಾವ್ಯಾವ ಕಲೆ ಕೂತ್ಕೊಂಡಿರುತ್ತಲ್ಲ ಉಪ್ಪಿನ ಕರೆ, ಅಲ್ಲಿಗೆಲ್ಲ ಸ್ಪ್ರೇ ಮಾಡಿಬಿಟ್ಟು ಒಂದು 1 or 2 minutes ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ. ನೋಡಿ, ನಮ್ಮ ಮನೆ ಬಚ್ಚಲ ಮನೆ ಸ್ವಲ್ಪ ಟ್ಯಾಪೆಲ್ಲ ಹಾಳಾಗಿಬಿಟ್ಟಿದೆ. ಮುಂಚೆನೇ ಬೇರೆ ಬೇರೆದು ಯೂಸ್ ಮಾಡಿದ್ದೆ. ಸೊ ತುಂಬ ಹಾಳಾಗಿಬಿಟ್ಟಿತ್ತು ಅಂತ ಈ ಸಲ ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದು ತರಿಸಿದ್ದೆ. ಬಟ್ ಇದು ಹೇಗೆ ಯೂಸ್ ಮಾಡೋದು ಅಂತ ನನಗೂ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ಸೊ ವಿಡಿಯೋಸ್ ಎಲ್ಲ ನೋಡ್ತಾ ಹಾಗೆ ತರಿಸ್ಕೊಂಡಿರೋ ಅಂಥದ್ದು. ಸೊ ಈಗ ನಾನು ಅದ್ರ ಮೇಲೆ ನೀಟಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ ಎಲ್ಲ ಕಡೆನೂ. ಇದು ಹ್ಯಾಪಿ ಪ್ಲ್ಯಾನೆಟ್ ಸ್ಪ್ರೇ ಬಂದುಬಿಟ್ಟು ಕಿಚನ್ಗೆ ಬೇರೆ ಇರುತ್ತೆ, ಮತ್ತು ಟಾಯ್ಲೆಟ್ ಕ್ಲೀನರೇ ಬೇರೆ ಇರುತ್ತೆ, ಆಮೇಲೆ ಫ್ಲೋರ್ಗೆ ಬೇರೆ ಇರುತ್ತೆ, ಈ ಥರ ಟೈಲ್ಸ್ಗೆ ಬೇರೆ ಇರುತ್ತೆ. ಸೊ ಹಾಗಾಗಿ ಇದು ನಾನು ತೊಗೊಂಡಿರೋದು ಟ್ಯಾಪ್ ಕ್ಲೀನರು. ಹಾಗೆ ನೋಡೋಣ ಅಂತ ನಮ್ಮ ಬಾತ್ರೂಮ್ಗೂ ಟೈಲ್ಸ್ಗೂ ಸ್ಪ್ರೇ ಮಾಡಿದೆ. ಅದು ಸ್ವಲ್ಪ ವಾಶ್ ಆಯಿತು, ಆದರೆ ಅದು ಅಷ್ಟಾಗಿ ಕ್ಲೀನಾಗಿ ರಿಸಲ್ಟ್ ಕೊಡಲಿಲ್ಲ. ಅದಕ್ಕೆ ಜಸ್ಟು ಸ್ಪ್ರೇ ಮಾಡಿ ಒಂದು ಸ್ಕ್ರಬ್ಬಿಂಗ್ ಮಾಡಿಬಿಟ್ಟು ಆಮೇಲೆ ಒಂದು ಬಟ್ಟೆಲಿ ಒರೆಸಿದೆ, ಒಂದು 2 minutes ಬಿಟ್ಬಿಟ್ಟು. ನೋಡ್ಬೋದು, ಟ್ಯಾಪು ನಮ್ಮದು ತುಂಬ ಕರೆ ಕೂತ್ಕೊಂಡಿದ್ದರಿಂದ, ಹಾರ್ಟ್ ಸ್ಟೈನ್ಸ್ ಎಲ್ಲ ತುಂಬ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪನೇ ಹೋಗ್ತಾ ಇದೆ. ಇದು ಆಲ್ಮೋಸ್ಟ್ ಒಂದು 5 to 6 ಯೂಸ್ ಆದಮೇಲೆ ಇದು ರಿಸಲ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಇದ್ರ ಮೇಲಿದೆ. ಸೊ ನೋಡೋಣ ಎಷ್ಟು ಟೈಮ್ಸ್ ಇದು ಆದಮೇಲೆ ನೀಟಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಮಧ್ಯಾಹ್ನದ ಮೇಲೆ ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕೋಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅವನಿಗೂ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾಯಿತು. ಯಾರು ತುಂಬ ಜನ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಬೇಗ ಹಾಕಿಸ್ಕೊಂಡು ಬಂದ್ವಿ. ತೋರಿಸು, ಇಲ್ಲಿ ತೋರಿಸು, ನಿಮ್ಗೆ ಏನು ಹಾಕಿದ್ದಾರೆ? ಸೂಪರ್. ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಹೋಗ್ಬೇಕಾಯಿತು, ಮನೆಗೆಲ್ಲ ಖಾಲಿ ಆಗಿಬಿಟ್ಟಿತ್ತು.
ಸೊ ಹಾಗಾಗಿ ಮ್ಯಾಂಗೋ ಮತ್ತು ಆ್ಯಪಲ್ ತೊಗೊಂಡು ಹೋಗೋಣ ಅಂತ. ಅವನಿಗೆ ಜ್ವರ ಬಂದಮೇಲೆ ತುಂಬ ವೀಕ್ ಆಗಿಬಿಟ್ಟಿದ್ದೆ, ಏನೂ ತಿಂದಿರಲಿಲ್ಲ ಹಣ್ಣೆಲ್ಲ. ಸೊ ಹಾಗಾಗಿ ಮನೆಗೆ ಫ್ರೂಟ್ಸ್ ತೊಗೊಂಡು ಹೋಗೋಣ ಅಂತ. ನಮ್ಮತ್ತೆ ಫೋನಿಂದು ಚಾರ್ಜರು ವೈರೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಸೊ ಅದು ಕೂಡ ಹಾಳಾಗಿತ್ತು. ಹಾಗೆ ಒಂದು ಚಾರ್ಜರ್ ತೊಗೊಂಡೋಗೋಣ ಅಂತ. ಹಾಗೆ ಪಾಪು ಸರಿಗೆ ಊಟ ಮಾಡಿಲ್ದಿರೋದ್ರಿಂದ ಅವನಿಗೆ ಫುಲ್ ಎನರ್ಜಿ ಇರಲಿಲ್ವಲ್ಲ, ಹಾಗಾಗಿ ಫ್ರೂಟ್ಸ್ ಯಾವುದು ತಿಂದಿರಲಿಲ್ಲ. ಅರ್ಧ ಆ್ಯಪಲ್ನ ಕಟ್ ಮಾಡಿ ಸಕ್ಕರೆ ಹಾಕಿ ಹಾಲು ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಿಲ್ಕ್ ಶೇಕ್ ಥರ ಮಾಡಿದೆ, ಆ್ಯಪಲ್ ಮಿಲ್ಕ್ ಶೇಕ್. ಚೆನ್ನಾಗಾಗಿತ್ತು ಜ್ಯೂಸು. ಅವನು ಅಷ್ಟು ಕುಡಿದು ಖಾಲಿ ಮಾಡ್ದ. ಆಮೇಲೆ ಸಂಜೆ ಎಲ್ಲ ಕೆಲಸ ಮಾಡ್ಕೋಬೇಕಾಗಿತ್ತಲ್ಲ, ಮಧ್ಯಾಹ್ನ ಸ್ವಲ್ಪ ಫ್ರೀ ಟೈಮಲ್ಲಿ ಅವನಿಗೆ ಹಸು ತೋರಿಸ್ತಾ ಆಟ ಆಡಿಸ್ತಾಯಿದ್ರು. ಅವನಿಗೆ ಇತ್ತೀಚೆಗೆ ಹಸು, ನಾಯಿ, ಈ ಥರ ಪ್ರಾಣಿ, ಕಾಗೆ, ಪಕ್ಷಿ ಅದೆಲ್ಲ ಇಷ್ಟ ಆಗ್ತಾಯಿದೆ. ಹಸು ಅಂದರೆ ತುಂಬ ಎಕ್ಸೈಟ್ ಆಗಿಬಿಡ್ತಾನೆ. ಹಸು ನೋಡಿದ ತಕ್ಷಣ ಅಷ್ಟಿಷ್ಟ ಹಸು ಅಂದರೆ, ಅಂಬ ಅಂಬ ಅಂತ. The wind hums songs at the break of day, whispering pines. Hi friends, ಸಂಡೇ ಈವ್ನಿಂಗ್ ಆಯಿತು. ನಾನು ಮಧ್ಯಾಹ್ನದವರೆಗೂ ಏನೇನು ಮಾಡಿದೆ ಮೇನ್ ಥಿಂಗ್ಸ್ ಅಷ್ಟೇ ತೋರಿಸಿದ್ದು. ಯಾಕಂದರೆ ಡೈಲಿ ಅದನ್ನೇ ತೋರಿಸ್ತಾ ಇದ್ರೆ ಚಿಕನ್ ರೆಸಿಪೀಸ್ ಅದು, ಆಮೇಲೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಅದನ್ನೇ ತೋರಿಸಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ಮೇನ್ ಥಿಂಗ್ಸ್ ಏನಾಯಿತು ಅದನ್ನು ಮಾತ್ರ ಈ ಡೈಲಿ ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಯಾವ ಥರ ಲಾಗ್ಸ್ ಬೇಕು, ನೋಡೋಕೆ ಇಷ್ಟ ಅಂತ ಹೇಳಿದ್ರೆ ಆ ಥರ ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾಯಿತು, ಮಧ್ಯಾಹ್ನದ ಮೇಲೆ ನನ್ನ ಪಾಪುಗೆ ಎಣ್ಣೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿ, ಆಮೇಲೆ ಟೀ ಕಾಫಿ ಅಂತೆ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು, ಪಾತ್ರೆ ತೊಳಿಬೇಕು, ಮತ್ತು ರಾತ್ರಿ ಚಿಕನ್ ಅಡುಗೆ. ಅದಕ್ಕೆ ಇದೆಲ್ಲ ಯಾಕೆ ಡೈಲಿ ರೂಟೀನ್ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಅದನ್ನು ಸ್ಕಿಪ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ್ಯಾವ ಥರ ವಿಡಿಯೋಸ್ ನೋಡಬೇಕು ಅನಿಸುತ್ತೆ, ಇಷ್ಟ ಆಗುತ್ತೆ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ಸ್ ಬೇಗ ಇನ್ಕ್ರೀಸ್ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ನೋಡಿದ್ದಕ್ಕೆ ವಿಡಿಯೋನ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.